ಹಾಯ್, ಎಲ್ಲರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದನೆಗಳು. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಸ್ನೇಹಿತರೆ, ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರ ದಿನ ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಇಬ್ರಿಯರಿಗೆ ಬರೆದಂಥ ಪುಸ್ತಕ ಎಂಬ ಒಂದು ಪುಸ್ತಕದಲ್ಲಿರುವಂಥ 1ನೇ ಅಧ್ಯಾಯ 9ನೇ ವಚನದ ವಾಕ್ಯ ಹೀಗೆ ನಮಗೆ ತಿಳಿಸುತ್ತದೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಅಂತಲೂ. ದೇವರಿಗೆ ಸ್ತೋತ್ರ ಹೇಳೋಣ. ದೇವರ ಜನರೇ, ಇವತ್ತು ಬಹಳ ಸ್ನೇಹಿತರು, ಬಹಳ ಬಂಧು ಮಿತ್ರರು, ಇವತ್ತು ಅವರ ನೆರೆಯವರು, ಅವರ ಜೊತೆಯಲ್ಲಿರುವವರು, ಅವರ ಸ್ನೇಹಿತರು, ಅವರ ಬಂಧು ಬಳಗದವರು, ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತು ಅಧರ್ಮದಿಂದ ಮೋಸದಿಂದ ಗಳಿಸಿದಂಥ ಸಂಪತ್ತಿನಲ್ಲಿ ಇವತ್ತು ಅವರು ನಮಗೇನೋ ಉತ್ತಮರಾಗಿ ಕಾಣ್ತಾ ಇರ್ಬೋದು. ಆದರೆ ನಾವು ಅವರ ಮುಂದೆ ಏನು ಇಲ್ಲದವರಂತೆ ನಾವು ಜೀವಿಸ್ತಿರುವಾಗ ನಮಗೆ ಎಷ್ಟೋ ಮನಸ್ಸು ನೊಂದುಕೊಂಡು ನಾವೆಷ್ಟೋ ಸಲ ಬೇಜಾರುಗಳು ಪಟ್ಟಿರುವಂಥ ದಿನಗಳು ನಮ್ಮ ಲೈಫಲ್ಲಿ ಇರ್ಬೋದು. ಆದರೆ ದೇವರು ಇವತ್ತು ಅಂಥವರಿಗೆ ದೇವರು ಒಂದು ಉತ್ತರ ಕೊಡ್ತಾ ಇದ್ದಾನೆ. ಏನಂತೆ ನೋಡು, ಅವರು ದ್ವೇಷವನ್ನು ಹಿಡಿದುಕೊಂಡು ಸಂಪಾದಿಸಿರುವಂಥದ್ದು. ಆದರೆ ನೀವಾದರೂ ಹಂಗಲ್ಲ. ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸಿ ಅದರಲ್ಲೇ ನೀವು ಜೀವಿಸ್ತಿರುವುದರಿಂದ ಖಂಡಿತವಾಗಿ ನಾನು ನಿಮ್ಮನ್ನು ನಿಮ್ಮ ಸ್ನೇಹಿತರ ಮುಂದೆ, ನಿಮ್ಮ ಬಂಧು ಬಳಗದವರ ಮುಂದೆ, ನಿಮ್ಮ ನೆರೆಯವರ ಮುಂದೆ, ನಿನ್ನನ್ನು ಯಾರೆಲ್ಲ ತಿರಸ್ಕಾರ ಮಾಡಿ ನಿನ್ನನ್ನು ಸಣ್ಣದಾಗಿ ನೋಡಿದರೋ ಅವರ ಮುಂದೆ ಏನನ್ನು ಮಾಡ್ತಾನಂತೆ, ಉನ್ನತವಾಗಿ, ಅಂದರೆ ಎಲ್ಲ ವಿಷಯಗಳಲ್ಲಿ ನಿನ್ನನ್ನು ಉನ್ನತವಾಗಿ ದೇವರು ಏರಿಸಿ ಅವ್ರಿಗಿಂತ ಹೆಚ್ಚಿನವನಾಗಿ ನಿಮ್ಮನ್ನು ಇಡುವುದಕ್ಕೆ ದೇವರು ಇಷ್ಟವುಳ್ಳವನಾಗಿದ್ದಾನೆ. ಅದು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸ್ನೇಹಿತರೆ, ಪ್ರಿಯರೇ, ದಯಮಾಡಿ ಧರ್ಮವನ್ನು ಪ್ರೀತಿಸುತ್ತಾ ನಾವು ಜೀವಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮ ನೆರೆಯವರು, ನಮ್ಮ ಬಂಧು ಮಿತ್ರರೆಲ್ಲರ ಮಧ್ಯದಲ್ಲಿ ದೇವರು ನಮ್ಮನ್ನು ಉನ್ನತಕ್ಕೆ ಏರಿಸಿ ಉನ್ನತವಾದ ರೀತಿಯಲ್ಲಿ ಉನ್ನತ ಸ್ಥಾನಮಾನಗಳಲ್ಲಿ ದೇವರು ನಮ್ಮನ್ನಿಟ್ಟು ನಡೆಸುವವನಾಗಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದಂಥ ಪ್ರತಿಯೊಂದು ಧರ್ಮವನ್ನು ಹಿಡಿದುಕೊಂಡು ನಾವು ಜೀವಿಸೋಣ. ಅನ್ಯಾಯ, ಮೋಸ, ವಂಚನೆ, ಅಧರ್ಮ ನಮಗೆ ಬೇಡ. ಧರ್ಮವನ್ನೇ ಹಿಡಿದುಕೊಂಡು ಇರೋದರಲ್ಲೇ ತೃಪ್ತರಾಗಿ ಜೀವಿಸೋಣ. ಒಂದು ದಿನ ಎಲ್ಲರ ಮುಂದೆ ದೇವರು ನಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಇಡುವಾತನಾಗಿದ್ದಾನೆ. ಆತನು ಏನು ಹೇಳ್ತಾನೆ ಅದನ್ನು ಮಾಡುವವನಾಗಿದ್ದಾನೆ. ನೋಡುವ ಪ್ರತಿಯೊಬ್ಬರು, ಆ ಪರಿಸ್ಥಿತಿಯಲ್ಲಿರುವಂಥ ಪ್ರತಿಯೊಬ್ಬರನ್ನು ದೇವರು ಈ ಮುಂಜಾನೆ ವೇಳೆಯಲ್ಲಿ ಆ ಉನ್ನತವಾದ ಸ್ಥಾನಕ್ಕೆ ಏರಿಸಲಿ ಎಂದೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆಯೇ, ನಿನಗೆ ಸ್ತೋತ್ರ ಹೇಳುತ್ತೇನೆ. ಈ ಮುಂಚಾನೆ ಹೇಳಿದಂಥ ವಾಕ್ಯವು ನೋಡುವ ನನ್ನ ಸ್ನೇಹಿತರೆ ಎಲ್ಲರ ಜೀವನದಲ್ಲಿ ಅಪ್ಪ ಕಾರ್ಯವು ನೆರವೇರಲಿ ಯೇಸು ನಾಮದಲ್ಲಿ. ಬೇಗನೆ ಕರ್ತನೆ, ಅವರು ಧರ್ಮವನ್ನು ಹಿಡಿದುಕೊಂಡು ಜೀವಿಸುವ ಪ್ರತಿಯೊಬ್ಬರನ್ನು ಸ್ವಾಮಿ ನೀನು ಅವರ ಸ್ನೇಹಿತರ ಮಧ್ಯದಲ್ಲಿ, ಅವರ ಬಂಧುಗಳ ಮಧ್ಯದಲ್ಲಿ ಕರ್ತನೆ, ಅವರನ್ನು ತಿರಸ್ಕಾರ ಮಾಡಿದವರ ಮಧ್ಯದಲ್ಲಿ, ಅವರನ್ನು ಹೀನೈಸಿದವರ ಮಧ್ಯದಲ್ಲಿ ನೀನು ಉನ್ನತಕ್ಕೆ ಏರಿಸಿ ಅವರನ್ನು ಆಶೀರ್ವಾದ ಮಾಡು. ನಿನ್ನ ನಾಮ ಮಹಿಮೆ ಪಡಿಸಿಕೊ. ನೀನೇ ನಿಜವುಳ್ಳ ದೇವರೊಂದು ಎಲ್ಲರ ಹೃದಯಗಳಲ್ಲಿ ನಂಬಿ ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಖಂಡಿತವಾಗಿ ಹೇಳುತ್ತೇನೆ ಉನ್ನತಕ್ಕೆ ಏರಿಸುವನಾಗಿದ್ದಾನೆ.